ಅಪ್ಪಯ್ಯ ಏನಮ್ಮ ಹೇಗಿದೆ ಬಟ್ಟೆ? ಯಾರಿಗಿದು? ಇನ್ಯಾರಿಗೆ? ನಮ್ಮ ಮಾವನಿಗೆ. ನಾಳೆ ಮಾವನ್ ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ನಾನೇ ಬಟ್ಟೆ ಆರಿಸಿ ದರ್ಜಿ ಎದುರು ಕೂತ್ಕೊಂಡು ಹೊಲಿಸ್ಕೊಂಡ್ ಬಂದೆ. ಕೃಷ್ಣ ಅಂದ್ರೆ ನಿನ್ಗೆ ಎಷ್ಟು ಇಷ್ಟ ಅನ್ನೋದು ಚಂದವಾಗಿರೋ ಈ ಬಟ್ಟೆ ನೋಡಿದ್ರೆ ಗೊತ್ತಾತಮ್ಮ. ಯಾವತ್ ಒಳ್ಳೆಗಳಿಗೆ ಕೂಡ್ ಬರುತ್ತೋ, ಯಾವತ್ ನಿನ್ ಕೈ ಹಿಡಿತಾನೋ. ಅಪ್ಪಯ್ಯ ಇದನ್ನ ಮಾವ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಾನೆ? ಸರ್ದಾರನ್ ತರ ಕಾಣ್ತಾನಮ್ಮ. ಮಾವ ನೀನ್ ಹೆಂಗ್ ಕಾಣ್ತಿದ್ಯಾ ಗೊತ್ತಾ? ನಿನ್ ಕಣ್ಣಿಗೆ ಕೆಂಬೂತ ಇದ್ದಂಗೆ ಇರ್ತೀನಿ, ಇಲ್ಲ ಕೋಡಂಗಿ ಇದ್ದಂಗೆ ಇರ್ತೀನಲ್ಲ. ಕಲ್ಪನೆ ಮಾಡ್ಕೊಳ್ಳೋ ಬೇರೆ ಏನು ಸಿಗ್ಲಿಲ್ವಾ? ನೀನೀಗ ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಾ ಮಾವ? ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಸರ್ದಾರನ್ ತರ ಕಾಣ್ತಿದ್ಯಾ ಮಾವ. ನಿನ್ನಪ್ಪಿಗೆಗೋಸ್ಕರ ನನ್ ತೋಳುಗಳು ಕಾದಿದೆ. ಯಾಕ್ ಮಾವ ಇಷ್ಟು ಬೇಗ ನನ್ ಕಣ್ ಮುಂದೆ ಮರೆಯಾಗ ಹೋದೆ? ನಿನ್ನ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ, ನಿನ್ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ ಅಮ್ಮವ್ರೆ, ನಿಮ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ನಿಮ್ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ನಿಮಗ್ ಮಾತ್ರ ಅಲ್ಲ ಕೃಷ್ಣ, ನನಗೂ ಅಷ್ಟೇ. ನಿಮ್ಮ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ, ನೀವು ಮಾತಾಡ್ತಿದ್ರೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ. ಯಾವ ಜನ್ಮದ ಋಣಾನ್ ಬಂದಾನೋ ಏನೋ, ನನ್ ಮನ್ಸಲ್ಲಿ ಹೊಸ ಆಸೆ ಹೊಂಬರ್ತಿದೆ. ಅದು ನೆರವೇರುತ್ತಾ? ಯಾಕೆ ನೆರವೇರಲ್ಲ ಮಾವ? ಹೇಗಿದ್ರು ಇವತ್ ನೀನ್ ಹುಟ್ಟಿದಬ್ಬ, ನೇರ ಗುಡಿಗೆ ಹೋಗಿ ದೇವ್ರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡ್ರೆ ಖಂಡಿತ ನಿನ್ ಮನಸ್ಸಲ್ಲಿರೋದೆಲ್ಲ ನೆರವೇರುತ್ತೆ. ಬಾ ಹೋಗೋಣ. ನಾ ಬರ್ತೀನಿ. ನೀ ಬಾ ಅಂದ್ರೆ